ಏನು ತಮ್ಮಯ್ಯ ಸಮಾಚಾರ? ಹೇಳ್ಬೇಕಣ್ಣಯ್ಯ. ರಾಮು ಬಾವ, ನೀವೇನೋ ಮಾತಾಡ್ಕೊಳ್ರಪ್ಪ. ಮದುವೆ ಆಗಿರೋರು ನಮ್ದು ಏನೈತೆ ಮಾತುಕತೆ ಹಂಗಂತೀರಾ? ಹೌದು ಹೌದು, ನಿಮ್ಗೂ ಒಳ್ಳೆ ಹುಡುಗಿನ ನೋಡಿ ಬೇಗ ಮದುವೆ ಮಾಡೋಣ ಬಿಡ್ರಿ. ಹುಡುಗಿ ಆಲ್ರೆಡಿ ರೆಡಿ ಆಗಿದ್ದಾಳಪ್ಪ. ಕಾರುಣ್ಯ. ಓ ಕಾರುಣ್ಯ, ನನ್ನ ತಂಗಿ. ಹೌದು ಅದು ಕಾರುಣ್ಯನೇ. ಅವ್ರ ಅಪ್ಪ ಹೋಗ್ಬೇಕಲ್ಲ ನಮ್ಮ ಮದ್ವೆಗೆ. ಯಾವನವನ ರಾಮು ಬಾವ, ಅವ್ನು ಕರ್ಕೊಂಡ್ ಹೇಳ್ತೀನಿ. ತಲೆ ಮೇಲೆ ಪಟ್ ಅಂತ ಒಂದು ಹಾಕ್ತೀನಿ, ತಲೆ ಸುತ್ತ ತಲೆ ಬಿದ್ದೋಗ್ಬಿಡ್ಬೇಕು. ಹಂಗೆಲ್ಲಾದ್ರೂ ಮಾಡಿದೆ ತಮ್ಮಯ್ಯ, ಆಮೇಲೆ ನನಗೆ ಕೆಲಸ ಜಾಸ್ತಿ ಆಗ್ಬಿಡ್ತೈತೆ. ನೋಡಣ್ಣಯ್ಯ, ನಾನು ಕೊಯ್ಯೋನು ನೀನು ಒಲಿಯೋನು, ಸರಿನಾ? ಇಬ್ರಿಗೂ ಸೂಪರ್ ಜೋಡಿ. ನಾನು ನೆನ್ನೆನೇ ಹೇಳಿದ್ನಲ್ಲ ಅಣ್ಣಯ್ಯ, ನಾನು ಹೊಡೆದು ಕಳಿಸ್ತಾ ಇರ್ತೀನಿ ನಿಮ್ಮ ಆಸ್ಪತ್ರೆಗೆ ಅಂತ. ಹಂಗೆಲ್ಲ ಮಾಡಬೇಡ, ಇನ್ಮೇಲಾದ್ರೂ ಸೈಲೆಂಟ್ ಆಗಿರು, ಆಯ್ತಾ? ನೀವಿಬ್ರು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಇರು ಬಾವ, ಹೋಗಿ ಅಂತೆ. ರಾಮು ಬಾವ, ಅವ್ರಿಗೆ ಮುಜುಗರ ಬಾ ತಮ್ಮಯ್ಯ. ಏನ್ ಹೇಳಿದ್ಲು ಸ್ನೇಹ? ಏನೂ ಹೇಳಿಲ್ಲ. ಹೌದಾ? ನಾನೇನೋ ಜಗಳ ಮಾಡ್ಕೊಂಡು ಏನಾದ್ರು ಬಂದ್ಬಿಡ್ತಾಳೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಜಗಳನೂ ಇಲ್ಲ, ಎಂಥದ್ದಿಲ್ಲ. ಹೆಂಗೋ ನೀವಿಬ್ರು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಖುಷಿನಪ್ಪ. ಖುಷಿಗೇನೋ, ನಾವು ಫುಲ್ ಖುಷಿಯಾಗೇ ಇದ್ದೀರಿ. ಲೇ ಚಿಕ್ಕಳಿಯ, ನಿನ್ ಮನೆ ತೊಳೆಯ ಹೇಳ ಮಾತೆ. ಲೇ ಚಿಕ್ಕಳಿಯ, ಅಯ್ಯೋ ಹೇಳ ಮಾತೆ. ಮೂರು ಕಾಸಿನ ಕತ್ತೆ ಅದೇನು ಹೇಳು. ನೀನು ಈರ್ಭದ್ರಪ್ಪನ್ಗ ಸಾಕ್ ಮಗ್ನೆ ತಾನೆ? ನಮ್ಮಪ್ಪನ ನಾನು ಸಾಕ್ ಮಗ್ನೆ. ಏನಾಯ್ತು ಇವಾಗ? ನನ್ನ ಮಗಳ ಜೊತೆಗೇನೋ ಶೋಭನ ಮಾಡ್ಕೊಂಬಿಟ್ಟೆ. ನನ್ನ ಕನ್ಸು ನೆನ್ಸಾಗೋಯ್ತು. ನಿನ್ ಮುಂಡ ಮೋಸ, ನಿನ್ ಕನ್ಸು ನೆನ್ಸಾದ್ರೆ ನನ್ನ ಕನ್ಸಾಗಿ ಅದಲ್ಲ. ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಎಳ್ಳು ನೀರು ಬಿಟ್ಬಿಡೋದು ಅಷ್ಟೇ. ಎಳ್ಳು ನೀರು? ಓಹೋ, ಎಂತ ಮಾತಾಡ್ತೀಯ? ಅದೆಲ್ಲ ಆಗದ ಮಾತು. ಅತ್ತೆ ಏನ್ ಹೇಳತ್ತೆ? ಅಯ್ಯೋ, ನಾನು ದೊಡ್ಡಳಿನವನಪ್ಪ, ಬಂಗಾರದಂತಾಳಿನು. ಬಂಗಾರದಂತಾಳಿನು. ಚಿಕ್ಕಳಿನು ಏನ್ ಕಡಿಮೆ ಇಲ್ಲ. ಮಾತು ಒಟ್ಟಾದ್ರು ಮನ್ಸು ಬಂಗಾರನೇ. ಅದೇನ್ ಹೇಳ್ಬೇಕಂತಿದ್ವಿ ಹೇಳತ್ತೆ? ನಮ್ಮ ಅತ್ತೆ ಇನ್ನೇನು ಕೇಳ್ತಾನೆ ಅಣ್ಣಯ್ಯ? ದುಡ್ಡು ಕೊಡು ಒಡವೆ ಕೊಡು, ದುಡ್ಡು ಕೊಡು ಒಡವೆ ಕೊಡು. ಇವೆರಡು ಬಿಟ್ಟರೆ ನಮ್ಮ ಅತ್ತೆ ತಲೆಗೆ ಇನ್ನೇನು ಇಲ್ಲ. ಅತ್ತೆ ನಿನ್ಗೋಳು ಅದೇನೋ ಹೇಳ್ಬಿಡುತ್ತೆ, ಕೇಳ್ಬಿಡ್ತೀನಿ. ನೋಡಪ್ಪ ಚಿಕ್ಕಳಿಯ, ನೀನು ನಿಮ್ಮ ಅಪ್ಪನ ಸಾಕು ಮಗನು ತಾನೇ? ನಾನು ಸಾಕು ಮಗನು. ನಿಮ್ಮ ಅಪ್ಪನು ನಿಂಗೆ ಆಸ್ತಿ ಕೊಡ್ತಾನೆ ಅನ್ನೋದು ಏನಪ್ಪ ಗ್ಯಾರಂಟಿ? ಏನು ಗ್ಯಾರಂಟಿ? ನಾಳೆ ಬೆಳಗ್ಗೆ ನಿನ್ನನ್ನು ಸಾಕಿದ್ದೀರಿ ಅಷ್ಟೇ ಸಾಕು, ನಿಂಗೆ ಆಸ್ತಿ ಒಳಗೆ ಭಾಗ ಕೊಡಲ್ಲ ಅಂತಂದ್ರೆ ಏನು ಮಾಡ್ತೀಯ ನೀನು? ಏನು ಮಾಡ್ತೀಯಾ? ಅತ್ತೆ, ನಮ್ಮಪ್ಪನ್ನ ಯಾವತ್ತೂ ಅಷ್ಟು ಬೀಳಾಗಿ ನೋಡಬೇಡ ನೀನು. ನಮ್ಮಪ್ಪನ ಮಾತಂದ್ರೆ ಮಾತು. ನನ್ನನ್ನು ಸಾಕೋನೆ ನಂಗೆ ಆಸ್ತಿ ಒಳಗೆ ಪಾಲು ಕೊಡ್ತಾನೆ. ಇದಕ್ಕಿದಂಗೆ ಇದಾಕತ್ತೆ ನಿಂಗೆ ಈ ಅನುಮಾನ? ಅಲ್ಲಪ್ಪ, ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಇವಾಗ ಆಸ್ತಿಕ ಒಳಗೆ ಪಾಲು ಕೊಡೋಕ್ಕೆ ಹಂಗೆ ಹಿಂಗೆ ಅಂತಾರೆ. ನೀನು ಸಾಕು ಮಗನು, ನಿಂಗೆ ಪಾಲು ಕೊಡ್ತಾರೆ ಅನ್ನೋದು ಏನಪ್ಪ ಗ್ಯಾರಂಟಿ? ಅತ್ತೆ ನಿಂಗೆ ಯಾಕೆ ಅನುಮಾನ? ಇವಾಗ ನಮ್ಮಪ್ಪನ ಜೊತೆಗೆ ಮಾತಾಡ್ತೀನಿ, ನಾನು ನೋಡ್ತಾ ಇರಿ. ಔಟ್ ಸ್ಪೀಕರ್ ಇಟ್ಬಿಟ್ಟು ಮಾತಾಡು. ಸರಿ ಆಯ್ತು. ಹಲೋ ಮಲೇಶಿ. ಅಪ್ಪ ಯಾಕಪ್ಪ ಬರ್ಬೇಕು ತಾನೆ? ಅವ್ಳಿಗೇನೋ ಬರಲ್ಲ ಅಂದ್ಲು ಅಂತ ಹೇಳಿದ್ಲಂತೆ, ಬರ್ಬೇಕು ತಾನೆ ನೀನು? ಇವಾಗ ಬರಲ್ಲ ಅಂತ ಹೇಳಕ್ಕ ಚಾನ್ಸ್ ಇಲ್ಲಪ್ಪ. ಬರ್ತಾಳೆ. ಬರ್ತಾಳೆ ಕರ್ಕೊಂಬರ್ತೀನಿ. ಅದಂಗೆ? ಅದು ಹಂಗೆ. ಅಪ್ಪ, ನಾನು ನಿನ್ನ ಸಾಕು ಮಗನು ತಾನೆ? ಯಾವನ್ ಹೇಳ್ದನು? ಕತ್ರಸಾಕ್ಬಿಡ್ತೀನಿ ನೋಡ್ಕ. ಯಾರೋ ಹೇಳ್ದಾರ ನೀನು ಯಾವತ್ತಿದ್ರು ನನ್ನ ಮಗನೇ? ಸರಿ, ನಾನಿವಾಗ ಸಾಕು ಮಗನು ತಾನೆ? ನೀನ್ ನಂಗೆ ಭಾಗ ಕೊಡ್ತೀಯ ಕೊಡಲ್ಲಪ್ಪ ನೀನ್ ಆಸ್ತಿ ಒಳಗ? ನಾನೇನ ಕೊಡೋದು? ನಿಂಗೆ ಬೇಕಾದಷ್ಟು ಆಸ್ತಿ ಅದು, ನಿಂದೇ ಆದ ಆಸ್ತಿ ಅದೇ, ನಿಮ್ಮ ಅಪ್ಪಂದು ನಿಮ್ಮ ಅಮ್ಮಂದು ಆಸ್ತಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾರ ನೀನು. ಯಾರೋ ಹೇಳಿದ್ದೆ ಈ ಮಾತುಗಳೆಲ್ಲ ಏನಕ್ಕ ನೀನು ತಲೆ ಕಾಕೊಳ್ಳೋದು? ನನ್ನ ಮಕ್ಕಳನ್ನ ಬೀದಿಗೆ ತೆಳ್ತೀನಿ, ನಿನ್ನ ಬೀದಿಗೆ ತೆಳ್ಳಲ್ವ? ನೀನು ನನ್ನ ಪ್ರಾಣ ಇದ್ದಂಗೆ. ಏನಂತಾಳ ಹುಡುಗಿ? ಸರೋದು ಕರ್ಕೊಂಬರ್ತೀನಿ. ಇನ್ನೊಂದು 2-3 ದಿವಸ ಕರ್ಕೊಂಬರ್ತೀನಿ ನಾನು. ಊಟ ಎಲ್ಲ ಆಗ್ತಾವ್ರೆ ಇಲ್ಲ ಸರಿಯಾಗಿ? ಒಳ್ಳೆ ಜನಗಳು ಬಿಡಪ್ಪ, ಒಳ್ಳೆಯವರೇ. ಅವಳು ಒಳ್ಳೆಯವಳೆ. ಏನ್ ಮಾಡ್ತೀಯ? ನಿನ್ನಿಂದ ಅಷ್ಟು ದಿಗ್ಲು ಬಿದ್ದುಬಿಟ್ಟವಳೆ ಅಷ್ಟೇ ಅವಳಿಗೆ. ಇಲ್ಲ ಅಂದಿದ್ರೆ ಅವಳು ದಿಗ್ಲು ಬೀಳ್ತಾ ಇರಲಿಲ್ಲ. ಮನೆಯ ಮೇಲೆ ದೊಡ್ಡವ್ರು ದಿಗ್ಲಿಲ್ಲ ಅಂತಂದ್ರೆ ಹೆಂಗೋ? ಯಾರೇನೋ ಒಬ್ರು ಮನೆಗ ದಿಗ್ಲು ಬೈ ಅಂತಿದ್ದ ಇಕ್ಕೊಬೇಕು. ಅವ್ರು ಆಡ್ದಂಗೆ ಆಡ್ಬಿಟ್ರೆ ಅದು ಮನೆ ಆಗಲ್ಲೋ, ಬೀದಿ ಆಗ್ಬಿಡ್ತದೆ. ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. 2-3 ದಿವಸ ಯಾಕ? ಇಲ್ಲ, ಎಲ್ಲನೆಲ್ಲ ಓಡಾಡ್ಕೊಂಡ್ ಬರೋಣ ಅಂತ. ಅವಳಿಗೂ ಬೇಜಾರು ಕಳೀತದೆ. ಹೌದಾ? ಸರಪ್ಪ, ಹುಷಾರು. ಆಸ್ತಿ ಬಗ್ಗೆ ನೀನು ಯೋಚನೆ ಮಾಡಬೇಡು. ನಾನು ಯಾವತ್ತೂ ನಿನಗೆ ಮೋಸ ಮಾಡಲ್ಲ. ನಿಮ್ಮ ಅಪ್ಪನು ನಿಮ್ಮ ಅಮ್ಮಂದು ಅಂತ ಆಸ್ತಿ ಎಲ್ಲ ಅದು ಎಲ್ಲರ್ಕಿನ್ನ ಹೆಚ್ಚಾಗಿರ್ತೀಯ ನೀನು. ನೀನೇನು ಬೇರೆಯವನಲ್ಲೋ, ನಾನು ರಕ್ತನೋ ನೀನು? ಬೇರೆಯವನಲ್ಲ ನೀನು. ಬಾ ಮನೆಗೆ ಬಂದ್ಬಿಡು. ನೀನಿಲ್ಲ ಅಂತಂದ್ರೆ ನನಗೆ ಮನೆಗೆ ಬೇಜಾರಪ್ಪ. ಸರಪ್ಪ, ಬರ್ತೀನಪ್ಪ. ಸರಪ್ಪ, ಹುಷಾರು. ಊಟ ಗೀಟ ಹಾಕಿಲ್ಲ ಅಂದ್ರೆ ಎಲ್ಲನೂ ಹೋಟ್ಲಾಗ ತಿನ್ಕ. ಇಲ್ಲ, ಕೊಡ್ತಾರೆ ಊಟ. ಅಪ್ಪ, ಅದೇ ಸ್ನೇಹ ಬ್ಯಾಗ್ ಎತ್ಕೊಂಬಂದಿದ್ದಲ್ಲ, ಆ ಬ್ಯಾಗ್ ಇಲ್ಲೇ ಹಂಗೆ ಇಕ್ಕಿದ್ದೀನಿ ಬ್ಯಾಗು. ಯಾಕ? ಅವ್ರ ಬ್ಯಾಗ್ ಅಂತ ಅವ್ರು ಕೊಟ್ಬಿಡು. ನೀನು ಏನಕ್ಕೆ ಬೇಕು ನಮ್ಗ? ರಾತ್ರಿನೇ ದೊಡ್ಡವನು ಬದ್ರುನು ಹೇಳಿದ್ರು, ನಿಮ್ಮ ದೊಡ್ಡಣ್ಣನೂ ಬದ್ರನ ಕೈಲಿ ಕೊಟ್ನಿ. ಹುಡುಗನ ಯಾರೋ ಪೊಲೀಸು ಆದಿಶಂಕರ್ನು, ಅವ್ರಿಗೂ ಸ್ನೇಹ ಅವ್ರ ಅಣ್ಣಂತೆ ಕೊಟ್ನಿ. ಎತ್ಕೊಂಡು ಕೊಟ್ಟಿರ್ಬೋದು ಬಿಡು. ಏನಕ್ಕೆ ಬೇಕಪ್ಪ? ನಮ್ಮ ಮನೆಗಿರೋದೇ ಕೊಳೈತಾ ಬಿದ್ದವೆ. ಖರ್ಚು ಮಾಡೋಕ್ಕಾಗ್ದಿರ ಬಂಗಾರ ಬಿಸ್ಕೆಟ್ಗಳು ಮಾಡಿ ಜೋಡಿಸಿದ್ದೀನಿ. ಯಾರು ಖರ್ಚು ಮಾಡ್ತಾರಪ್ಪ ನಮ್ಮ ಮನೆಗೆ? ಏನಕ್ಕೆ ಖರ್ಚು ಮಾಡಬೇಕು? ಯಾರು ಖರ್ಚು ಮಾಡಿದ್ರ? ಬಿಸ್ಕೆಟ್ಗಳು ಜೋಡಿಸಿದ್ದೀನಿ, ಎಲ್ಲನೂ ಕರಗಿಸ್ಬಿಟ್ಟು. ಏನಕ್ಕೆ ಬೇಕು ನಮ್ಗೆ ಆ 15 ಲಕ್ಷ? ಯಾವ ಮೂಲ್ಯಕ್ಕೆ ನಮ್ಗೆ? ಸರಿ ಬಾಪ್ಪ, ಬಾ. ಏನೋ ಒಂದು ಯೋಚನೆ ಮಾಡೋಣ. ಬಾ ನೀನು ಬಾ.
ಯಾರ ಮಾತು ಕೇಳಬೇಡ, ತಲೆ ಕೆಡ್ಸ್ಕೊಂಬೇಡ ನೀನು. ಇಲ್ಲ ಬಿಡಪ್ಪ, ಅಂತ ಜನ ಯಾರು ಇಲ್ಲ. ಅದೇ ನಮ್ಮ ಅತ್ತರಷ್ಟು ದುಡ್ಡು 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 ಒಡವೆ 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 ಅಂತ ಬಡ್ಕೊಂತ ಇರ್ತಾಳೆ. ಓ, ನೋಡಂಗಿದ್ರೆ ದುಡ್ಡು ಮೇಲೆ ಬಲ ಆಸಿದ್ದಂಗದೆ. ಹಾ, ಅದ್ರ ಕತೆ ಯಾಕೆ ಹೇಳ್ತೀಯ? ಕೊಟ್ರೆ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾಳೆ. ಹೌದೇನೋ? ಸರಿ ಆಯ್ತು, ಆ ಯಮ್ಮನ ಮಾತಿಗೆ ಏನು ಕೇಳಬೇಡ. ಬಲೆ ಚಿತ್ರಂಗಿ ಇದ್ದಂಗ ಅವಳು ನೋಡಂಗಿದ್ರೆ. ಸುಮ್ಮನೆರಪ್ಪ, ಹಂಗೆಲ್ಲ ಬೈಬೇಡ ನೀನು. ಬಲೆ ಚಿಂತಾಮಣಿ ಇದ್ದಂಗ ಅವಳು ನೋಡಂಗಿದ್ರೆ ಹುಷಾರಾಗಿರ. ನೀನ್ ನೆಂಟ್ರ ಕರ್ಕೊಂಡು ನೀನು ಹೊಟ್ಟು ಬರ. ಅವ್ರ ಸವಾಸ ಎಲ್ಲ ನಮ್ಗೆ ಬೇಕಾಗಿಲ್ಲ. ಮತ್ತೆ ಹೇಳೋ ಮಾತು ಏನು ಕೇಳಬೇಡ ನೀನು. ಇಲ್ಲ ಇಲ್ಲ ಕೇಳಲ್ಲ. ಸರಿ ಆಯ್ತು, ಫೋನ್ ಇಕ್ಲಾ? ಹ್ಞೂ ಸರಿ, ಹುಷಾರು. ಹ್ಞೂ ಸರಪ್ಪ, ಕೇಳಿಸ್ತೇನತ್ತೆ. ಚಿಕ್ಕಳಿದೇವ್ರು ನಿಮ್ಮ ಮನೆಗೆ ಬಿಸ್ಕೆಟ್ಗಳವೇನಾ? ಹ್ಞೂ, ಅವೇ ಪಾರ್ಲೇಜಿ ಬಿಸ್ಕೆಟ್ಗಳು. ರಾಮು ಬಾವ, ಸ್ನೇಹನ ನಾನು ಕರ್ಕೊಂಡು ಹೋಗ್ತೀನಿ ಆಯ್ತಾ? ಯಾವುದೇ ತೊಂದರೆ ಇರಲ್ಲ. ಸ್ನೇಹ ಆರಾಮಾಗೆ ಇರ್ತಾಳೆ. ಸರಿ, ನೀವೆಲ್ಲ ಹೋಗಿ ಸ್ನಾನ ಮಾಡ್ಕೋಗ್ರಿ. ಒಂದ್ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಹೋಗಿರಂತೆ. ಸರಿ ರಾಮು ಬಾವ. ಅಲ್ಲಿ ದೇವ್ರು. ಹ್ಞೂ ಹೇಳತ್ತೆ. ನಿಮ್ಮ ಅಪ್ಪನ ಹೇಳಿದ್ನ ಒಡವೆ ಎಲ್ಲ ಕರೆಕ್ಸಿ ಬಿಸ್ಕೆಟ್ಗಳು ಮಾಡಿ ಜೋಡಿಸಿದ್ದೀರಿ ಅಂತ. ನಮ್ಗೊಂದೆರಡು ಬಿಸ್ಕೆಟ್ಗಳು ಕೊಡ್ಬೋದಲ್ಲ? ಅದೆಲ್ಲ ನಮ್ಮ ಅಪ್ಪನ ಜವಾಬ್ದಾರಿ ಅತ್ತೆ. ಇವಾಗ ಹೇಳಿದ್ನಲ್ಲ ನಮ್ಮ ಅಪ್ಪನ. ನೀನು ಕೇಳಿದೆ, ನೀನು ಸಾಕು ಮಗನು, ನಿಂಗೆ ಆಸ್ತಿ ಕೊಡ್ತಾನೋ ಇಲ್ಲ ಅಂತ. ನಂದೇ ಆದ ಆಸ್ತಿ ಅದಂತೆ ನಮ್ಮ ಅಪ್ಪನು ನಮ್ಮ ಮುಂದೆ. ನನಗೆ ಗೊತ್ತೇ ಇಲ್ಲ ನೋಡಿ, ಇವಾಗೆ ಗೊತ್ತಾಗಿದ್ದಂಕ. ಬೋಲ್ ಒಳ್ಳೆ ನೋಡ ಅಲ್ದೇವ್ರು ನೀನು. ಬೋಲೆ ಒಳ್ಳೆಯವನು ಅಂತ ಎಲ್ಲರೂ ಹಂಗೆ ಅಂತಾರೆ. ಅಯ್ಯೋ, ನಮ್ಮ ಸ್ನೇಹಿ ಅದೆಷ್ಟು ಪುಣ್ಯ ಮಾಡೋಳು. ಹೋಗಿಂತವ್ರ ಮನೆಗೆ ಹೋಗಕ್ಕ. ಅಪ್ಪೆ ಸೊಪ್ಪು ವಾಟ್ಸಪ್ಪು ಒಳ್ಳೆ ಕೆಲಸ ಮಾಡವೆ. ಅಪ್ಪೆ ಸೊಪ್ಪು ವಾಟ್ಸಪ್ಪಾಗ ಇಂತೆಂಥ ಸಾವುಕಾರಗಳಿರ್ತಾರ. ನಾನು ಒಂದು ತಗೊಂಬರ್ತಡಿ ಫೋನು. ಅಪ್ಪೆ ಸೊಪ್ಪು ವಾಟ್ಸಪ್ಪು ಯಾರನ್ನ ಸಿಗ್ತಾರೆ ನೋಡೋಣ. ಅಯ್ಯೋ ಬೇಡ ಬಿಡು. ನಮ್ಮ ಮಾವ ನೀನು ಏನಿಲ್ಲ ಅಷ್ಟೇ. ಆಮೇಲೆ ಗಾಚರ ಬಿಡಿಸ್ಬಿಡ್ತಾನೆ ನಂಕ. ಯಾರಿದ್ದೀರಮ್ಮ ಮನೆಯೊಳಗೆ? ಓಂ ಭದ್ರಕಾಳಿಯ ನಮಃ, ಓಂ ರಂಭಾ ಊರ್ವಶಿ ಮೇನಕಾಯ ನಮಃ, ಓಂ ಪಟ್ ಸ್ವಾಹ. ಯಾರಿದ್ದೀರಮ್ಮ ಈ ಮನೆಯೊಳಗೆ? ಒಬ್ರು ದೆವ್ವ ಐತೆ ಓಡಿಸ್ಬೇಕು ಅಂತ ಹೇಳಿದ್ರಲ್ಲ, ಯಾರಿದ್ದೀರಿ? ಸ್ವಾಮಿ ನೀವೇನಾ? ಬರೀ ಕೂತ್ಕೊಳ್ರಿ. ಅಮ್ಮ, ಆ ಸ್ವಾಮಿಗೆ ಬಂದವ್ರು ಬಾಬಾ. ಸ್ವಾಮಿ. ಹೇಳಮ್ಮ. ಸ್ವಾಮಿ, ನಮ್ಮ ಮನೆಗೆ ಯಾವ್ದೋ ದೆವ್ವ ಬಲೆ ಕಾಟ ಕೊಡ್ತದೆ ಸ್ವಾಮಿ. ಆ ದೆವ್ವ ಯಾವುದು, ಏನು, ಎಲ್ಲಿಂದ ಬಂತು ಅದೆಲ್ಲರೂ ಅಷ್ಟು ಹೇಳ್ಬಿಟ್ರ ಮನಕ? ಅಯ್ಯೋ ಸ್ವಾಮಿ, ಅವೆಲ್ಲ ನಮ್ಗೆ ಏನ್ ತಿಳಿತದೆ? ಸ್ವಾಮಿಗಳಾಗಿರೋರು ನೀವ್ ಹೇಳ್ಬೇಕು ತಾನೆ. ಅದು ಎಲ್ಲಿಂದ ಬಂತು, ಏನು ಎತ್ತ ಅಂತ ನೀವು ವಿಚಾರಿಸ್ಬೇಕು. ನೀವ್ ಹೇಳ್ಬೇಕು, ನಾವ್ ಹೇಳಕತ್ತದ ಸ್ವಾಮಿ? ಅಲ್ಲಮ್ಮ, ಇಷ್ಟಿನಿಂದ ದೇವ್ರ ಜೊತೆಗೆ ಪಳಗಿದ್ದೀರಿ, ಅದು ಎಲ್ಲಿಂದ ಬಂತು ಏನು ಅಂತ ಅದ್ ನಿಮ್ ಕೇಳಿಲ್ಲ? ಇದೇನ್ ಸ್ವಾಮಿ ಬಾಟ್ಲ್ ಎತ್ಕೊಂಡ್ ಬಂದಿದ್ದೀರಿ? ಆ ಬಾಟ್ಲಾಗ ತೀರ್ಥ ಅದಮ್ಮ, ತೀರ್ಥ. ಮನೆಯೆಲ್ಲ ಉದುರಿಸ್ಬೇಕು ಅಷ್ಟು. ಕೂತ್ಕೊಂಡ್ರೆ ಆ ದೆವ್ವ ಎಲ್ಲಿಂದ ಬಂತು ಏನು ಅದೆಲ್ಲ ಹೇಳ್ಬೇಕು ನೀವು ಕರೆಕ್ಟಾಗಿ ನಂಕ. ಓಂ ಚೀಂ ಪಟ್ಟು ಸ್ವಾಹ ಮೇನಕ ರಂಭಾ ಊರ್ವಶಿ ಪಟ್ಟು ಸ್ವಾಹ. ಇದೇ ಸ್ವಾಮಿ ಮೇನಕ ರಂಭಾ ಊರ್ವಶಿ ಅವರ ದೇವಕನಿಕೆಗಳು. ಹೌದೇ? ಅವ್ರಿಗೇನಕ್ಕ ಫಸ್ಟ್ ಸ್ವಾಹ ಅಂತ ಇರೋದು? ಅದೆಲ್ಲ ಕೇಳ್ಬಾರ್ದು ನೀವು. ಹೇಳ್ರಿ ಅದೇನಂತ ಹೇಳ್ಬೇಕು ಬೇಗ. ದೆವ್ವ ಎಷ್ಟು ದಿನದಿಂದ ಇಲ್ಲದೆ, ಯಾವಾಗ ಬಂತು, ಎಲ್ಲೆಲ್ಲಿ ನೋಡಿದ್ರಿ, ಏನೇನ್ ಕತೆ, ಏನೇನ್ ಮಾತಾಡ್ತು ಅದೆಲ್ಲ ಡೀಟೇಲ್ ಆಗಿ ಹೇಳ್ಬೇಕು ನೀವು. ಅಲ್ಲ ಸ್ವಾಮಿ, ದೆವ್ವನ ನೀವೇ ಓಡಿಸ್ಬೇಕು ತಾನೆ. ನೀವು ನಮ್ಮನ್ ಕೇಳಿದ್ರೆ ನಾವ್ ಏನ್ ಹೇಳೋಣ? ಏನ್ ಹೇಳೋಣ ಹೇಳ್ರಿ ಸ್ವಾಮಿ. ಅದೇನ್ ಮಾಡ್ತೀರ? ನೀವೇ ಓಡಿಸ್ಬೇಕು ದೆವ್ವನ. ಅದು ಹೆಣ್ಣು ದೆವ್ವನ, ಗಂಡು ದೆವ್ವನ, ಬಾಯಕ್ ಬಿಚ್ಚೋಗೋದ, ಕೆರಕ್ ಬಿಚ್ಚೋಗೋದ, ಇಲ್ಲ ನೇಣ ಕಣ್ಸೋಗೋದ, ಇಲ್ಲ ವಿಷ ಕುಡ್ಸೋಗೋದ, ಏನಂತ ನೀವ್ ಹೇಳ್ಬೇಕು. ಪಟ್ಟು ಸ್ವಾಹ ಅಂತ. ಅಯ್ಯೋ ಸ್ವಾಮಿ, ಅದನ್ನ ನೀವೇ ಹೇಳ್ಬೇಕು. ಕರ್ಸ್ಬೇಕು ನೀವು ದೆವ್ವನ. ಕರ್ಸ್ಬಿಟ್ಟು ಅದನ್ನ ನೀವೇ ಕೇಳ್ಬೇಕು ತಾನೆ. ಓ ಹೌದಲ್ಲ. ಸರಿ ಕರ್ಸ್ತೀನಿ ದೆವ್ವನ. ದೆವ್ಗಳು ಇಷ್ಟೊತ್ತಾಗ ಕೈಗೆ ಸಿಕ್ಕಲ್ಲ. ಸಾಯಂಕಾಲ ಹೊತ್ತು ಇಕ್ಕೊಬೇಕು ಪೂಜೆ. ಇವಾಗೇ ಟೈಮ್ ಆಗೋಯ್ತು, ಒಂದು 4 ಗಂಟೆ. ಸಾಯಂಕಾಲ ಪೂಜೆ ಮಾಡ್ತೀನಿ ಬಿಡ್ರಿ ಸ್ವಾಮಿ. ಸಾಯಂಕಾಲ ಹೊತ್ಲೆಲ್ಲ ಬೇಡ. ನನ್ನ ತಮ್ಮನು ನಮ್ಮ ಅಪ್ಪನ ಇರ್ತಾರೆ, ಇದನ್ನೆಲ್ಲ ನಂಬಲ್ಲ ಅವರು. ಆಮೇಲೆ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಷ್ಟೇ. ಅದೇನೋ ಪೂಜೆ ಮಾಡಂದ್ರೆ ಇವಾಗೆ ಮಾಡ್ಬಿಡು ಸ್ವಾಮಿ. ಹೌದಾ? ಸರಿನಮ್ಮ, ಆಯ್ತು. ನೀವ್ ಹೇಳ್ರಿ ಆ ದೆವ್ವ ಏನೇನ್ ಮಾತಾಡ್ತು, ಏನೇನ್ ಕತೆ ಅಂತ. ಅಯ್ಯೋ ಅದೆಲ್ಲ ಇರ್ಲಿ, ನೀವು ಫಸ್ಟ್ ಆ ದೆವ್ವನ್ ಕರ್ಸು ಸ್ವಾಮಿ. ಓಂ ಪಟ್ಟು ಸ್ವಾಹ, ಓಂ ಪಟ್ಟು ಸ್ವಾಹ, ಭದ್ರಕಾಳಿ ಮಹಾಕಾಳಿ. ಏ ದೆವ್ವ, ಆವಾಹಯಾಮಿ. ಅಮ್ಮಮ್ಮ, ಬಂತು ಶಕ್ತಿ. ಇದೇನ್ ಸ್ವಾಮಿ, ಏನೋ ಕುಡಿತಾ ಇದೆಯಾ? ತೀರ್ಥ. ಹಿಮಾಲಯ ಪರ್ವತಕ್ಕೆ ಹೋಗಿ ತೀರ್ಥ ತಂದಿದ್ದೀನಿ. ಅದನ್ನ ಆವಾಗ ಕುಡಿತಾ ಇದ್ರೆ ನನಗೆ ಶಕ್ತಿ ಬರ್ತದೆ. ಇಲ್ಲ ಅಂತಂದ್ರೆ ನಿಶಕ್ತಿ ಆಗೋಗ್ಬಿಡ್ತೀನಿ. ಹೌದಾ? ಕುಡಿ ಸ್ವಾಮಿ, ಇನ್ನಷ್ಟು ಕುಡ್ಕ ಸ್ವಾಮಿ. ಅಮ್ಮಮ್ಮ, ಇವಾಗ ಬಂತು ನೋಡಮ್ಮ ಶಕ್ತಿ ನಂಕ. ಓಂ ಪಟ್ ಸ್ವಾಹ, ಸ್ವಾಹ ಸ್ವಾಹ ಸ್ವಾಹ, ಸ್ವಾಹ ಸ್ವಾಹ ಸ್ವಾಹ, ಓಂ ಸ್ವಾಹಾಯ ನಮಃ. ನೋಡಮ್ಮ, ಇವಾಗ ನಾನು ದೆವ್ವನ ಕೂಗಾಗಲ್ಲ ಆಯ್ತಾ? ಒಂದು 5 ನಿಮಿಷ ನಿಂತೋಗ್ಬಿಟ್ಟು ಆಮೇಲೆ ಕೂಗ್ತೀನಿ ದೆವ್ವನ. ಅಷ್ಟರೊಳಗಡೆ ನೀವು ಒಬ್ಬಟ್ಟು ಅಡುಗೆ ರೆಡಿ ಮಾಡಿಬಿಡ್ರಿ. ತಿಂದುಬಿಟ್ಟು ಕೂಗ್ತೀನಿ ದೆವ್ವನ. ಅಯ್ಯ ಸ್ವಾಮಿ, ಇವಾಗ ಬಂದಿದ್ಯಾ ಕೂಗ್ ಸ್ವಾಮಿ ದೆವ್ವನ. ಬರ್ಲಿ, ಮಾತಾಡಿ ಕಳ್ಸು ಸ್ವಾಮಿ. ಇವಾಗ ಆಗಲ್ಲಮ್ಮ, ಆಗಲ್ಲ. ಅಮ್ಮ, ಯಾವ ನಮ್ಮ ಕುಡುಕ್ನಿದ್ದಂಗ ಅವನೇ. ಏ ದೆವ್ವ, ಆವಾಹಯಾಮೆ. ಇಲ್ಲಲ್ಲ ಬೋಲ್ ಮಂತ್ರವಾದಿ ಅಂತೀವಿ. ದೇವ್ಗಳು ಪಿಸಾಚಿಗಳೆಲ್ಲ ಓಡಿಸೋಣಂತೆ. ಬಿರಿಯಾನಿ ಅಡುಗೆ ಮಾಡ್ರಮ್ಮ. ಹೋಗ್ರಮ್ಮ. ಮುಂದುವರಿಯುವುದು